29 ಅಕ್ಟೋಬರ್ 2021 ಪುನೀತ್ ರಾಜ್ಕುಮಾರ್ ಅವರು ಪ್ರತಿದಿನಂತರನೇ ತಮ್ಮ ಮನೇಲಿ ಇರುವಂತ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿರ್ತಾರೆ. ಹೀಗೆ ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಇವರಿಗೆ ಎದೆ ನೋವು ಶುರು ಆಗುತ್ತೆ. ಆದ್ರೆ ಪುನೀತ್ ಅವ್ರು ಮಾತ್ರ ಇದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾರ್ಮಲ್ ಪೇನ್ ಇರ್ಬೋದು ಅಂತ ಸುಮ್ನಾಗ್ತಾರೆ. ಆದ್ರೆ ಎದೆ ನೋವು ಸ್ವಲ್ಪ ಹೊತ್ತಾದ್ಮೇಲೂ ಕೂಡ ಕಮ್ಮಿ ಆಗದೆ ಇರೋದ್ರಿಂದ ಈ ವಿಷಯನ ಅವರ ಹೆಂಡತಿ ಅಶ್ವಿನಿ ಅವರಿಗೆ ಹೇಳ್ತಾರೆ. ಆದ್ರಿಂದ ಅಶ್ವಿನಿ ಅವರು ಕೂಡ ಪುನೀತ್ ಅವರನ್ನ ಕರ್ಕೊಂಡು ತಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿರುವಂತ ರಮಣ್ ರಾವ್ ಅವರ ಕ್ಲಿನಿಕ್ ಗೆ ಬರ್ತಾರೆ. ನಂತರ ರಮಣ್ ರಾವ್ ಅವರು ಪುನೀತ್ ಅವರಿಗೆ ECG ಟೆಸ್ಟ್ ಅನ್ನ ಮಾಡಿದಾಗ ಇವರಿಗೆ ಗೊತ್ತಾಗೋಗುತ್ತೆ ಪುನೀತ್ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಆದ್ರಿಂದ ತಕ್ಷಣನೇ ಬೆಟರ್ ಟ್ರೀಟ್ಮೆಂಟ್ ಗೋಸ್ಕರ ವಿಕ್ರಮ್ ಹಾಸ್ಪಿಟಲ್ ಗೆ ಹೋಗಿ ಅಂತ ರೆಕಮೆಂಡ್ ಮಾಡ್ತಾರೆ. ಅಶ್ವಿನಿ ಅವರು ಹಾಗೆ ಪುನೀತ್ ಅವರು ಕೂಡ ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡದೆ ವಿಕ್ರಮ್ ಹಾಸ್ಪಿಟಲ್ ನ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಮಧ್ಯ ದಾರಿಲೆ ಪುನೀತ್ ಅವರು ಅನ್ಕಾನ್ಶಿಯಸ್ ಆಗಿ ಅಶ್ವಿನಿ ಅವರ ತೊಡೆ ಮೇಲೆ ಮಲ್ಕೋಬಿಡ್ತಾರೆ. ಯಾವಾಗ ಇವರು ವಿಕ್ರಮ್ ಹಾಸ್ಪಿಟಲ್ ಗೆ ಬಂದು ತಲುಪ್ತಾರೋ ಇಲ್ಲಿದ್ದಂತ ಸ್ಟಾಫ್ ಗಳಿಗೆ ಅರ್ಥ ಆಗೋಗುತ್ತೆ ಪುನೀತ್ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ. ಆದ್ರಿಂದ CPR ಅನ್ನ ಮಾಡಿ ಪುನೀತ್ ಅವರ ಹಾರ್ಟ್ ಅನ್ನ ರಿವೈವ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಹಾರ್ಟ್ ರೆಸ್ಪಾಂಡ್ ಮಾಡ್ತಿದ್ರಿಂದ ಪುನೀತ್ ಅವರನ್ನ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಇದಾದ್ಮೇಲೆ ವಿಕ್ರಮ್ ಹಾಸ್ಪಿಟಲ್ ನ ಡಾಕ್ಟರ್ಸ್ ಗಳು ಮೀಡಿಯಾದ ಮುಂದೆ ಬಂದು ಪುನೀತ್ ರಾಜ್ಕುಮಾರ್ ಅವರು ತೀರೋಗಿರುವಂತ ವಿಷಯನ ಹೇಳ್ತಾರೆ.